ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಾಗ ಏನಪ್ಪ ಅಂತಂದರೆ ಬ್ರೋ ಪಾರ್ಟ್ ಟೈಮ್ ಡೆಲಿವರಿ ಜಾಬ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ. ಅಂತ ಅಂದರೆ ನಾನು ಲಾಸ್ಟ್ ಒಂದು ವೀಡಿಯೋ ಮಾಡಿದೆ, ಅಂದರೆ ಟಾಪ್ 10 ಡೆಲಿವರಿ ಜಾಬ್ಸ್ ಯಾವ್ದಾವುದು ಅಂತ ಹೇಳ್ಬಿಟ್ಟು ಆ ವೀಡಿಯೋ ಮಾಡಿದೆ. ಅದರಲ್ಲಿ ನೀವು ಕೇಳಿದ್ದೇನಪ್ಪ ಅಂತಂದರೆ ಬ್ರೋ ಯಾವ್ಯಾವ ಪಾರ್ಟ್ ಟೈಮಿಗೆ ಬೆಸ್ಟ್ ಅನ್ನೋದು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೂಡ ನೀವು ಕಮೆಂಟ್ ಮಾಡಿದರೆ, ಅದರಿಂದಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಇವತ್ತಿನ ಈ ವಿಡಿಯೋದಲ್ಲಿ ಏನು ಅಂತ ಅಂದರೆ ಟಾಪ್ 5 ಪಾರ್ಟ್ ಟೈಮ್ ಡೆಲಿವರಿ ಜಾಬ್ಸ್ ಯಾವ್ಯಾವು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಂತಂದರೆ ನಾನು ಎಲ್ಲ ರಿಸರ್ಚ್ ಮಾಡಿ ಯಾವುದ್ರಲ್ಲಿ ಅಡ್ವಾಂಟೇಜ್ ಇದೆ, ಯಾವುದ್ರಲ್ಲಿ ಡಿಸ್ಅಡ್ವಾಂಟೇಜ್ ಇದೆ, ಇದೆಲ್ಲನೂ ಕೂಡ ತಿಳ್ಕೊಂಡು ಒಂದು ಟಾಪ್ 5 ಅಪ್ಲಿಕೇಶನ್ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಟಾಪ್ 5ಅಲ್ಲಿ ಯಾವುದಪ್ಪ ಇಟ್ಟಿದ್ದೀನಿ ನಾನು ಅಂತ ಅಂದರೆ ಟಾಪ್ 5ಅಲ್ಲಿ ಪೋರ್ಟರ್ನ ಇಟ್ಟಿದ್ದೀನಿ. ಸೊ ಪೋರ್ಟರ್ ನೀವು ಮಾಡ್ಬೋದು ಪಾರ್ಟ್ ಟೈಮ್ ಆಗಿ. ಏನಕ್ಕೆ ಅಂತ ಅಂದರೆ ನೋಡ್ಕೊಂಡು ಕರೆಕ್ಟಾಗಿರುವಂಥ ಒಂದು 2 ಆರ್ಡರ್ ಮಾಡ್ಕೊಂಡು ಕೂಡ ರನ್ನಿಂಗ್ಸು ಚೆನ್ನಾಗಾಗುತ್ತೆ ಅದರಲ್ಲಿ. ಸೊ ನಾವು ಯಾವ ಏರಿಯಾದಲ್ಲಿ ಇದ್ದೀವಿ ಅನ್ನೋದು ಒಂದು ಡಿಪೆಂಡ್ ಆಗುತ್ತೆ. ಬಟ್ ಪೋರ್ಟರ್ನ ಏನಕ್ಕೆ 5ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ ಅಂತ ಅಂದರೆ ಒಂದೊಂದು ಸಲ ಪೋರ್ಟರಲ್ಲಿ ಆರ್ಡರ್ ಬರೋದೇ ಇಲ್ಲ. ನೀವೇನಾದರೂ ಒಂದು ಒಳ್ಳೆ ಏರಿಯಾ, ಫಾರ್ ಎಕ್ಸಾಂಪಲ್ ಚಿಕ್ಕಪೇಟೆ, SP ರೋಡ್ ಈ ಥರ ಇದ್ದೀರಾ ಅಂತ ಅಂದರೆ ನಿಮ್ಗೆ ಆರ್ಡರ್ 100% ಕನ್ಫರ್ಮ್ ಬಂದೇ ಬರುತ್ತೆ. ಅಕಸ್ಮಾತ್ ನೀವೇನಾದ್ರು ಬೇರೆ ಒಂದು ಸ್ವಲ್ಪ ಸಿಟಿ ಆಚೆ ಇರ್ತೀರಾ ಅಂದರೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಈ ಥರ ಜಾಗದಲ್ಲೆಲ್ಲ ಇರ್ತೀರಾ ಅಂತ ಅಂದರೆ ಒಂದೊಂದು ಸಲ ಆರ್ಡರ್ ಬರೋದೇ ಇಲ್ಲ. ಅಂತ ಅಂದರೆ ನೀವು ಪಾರ್ಟ್ ಟೈಮ್ ಮಾಡಬೇಕು ಅಂತ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀರಾ. ಅಕಸ್ಮಾತ್ ಏನಾದ್ರು ಆರ್ಡರ್ ಬರಲಿಲ್ಲ ಅಂತ ಅಂದರೆ ಟೈಮು ಕೂಡ ಅಲ್ಲಿ ವೇಸ್ಟ್ ಆಗುತ್ತೆ. ಜೊತೆ ಇನ್ನೊಂದು ಏನು ಅಂತ ಅಂದರೆ ಒಂದೊಂದು ಸಲ ಲಾಂಗ್ ಆರ್ಡ್ರ್ ಬರುತ್ತೆ, ಒಂದು 400 ರೂಪಾಯಿ ಆರ್ಡ್ರ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಒಂದೇ ಆರ್ಡ್ರಿಗೆ ನಮಗೆ ಪಾರ್ಟ್ ಟೈಮ್ ಅರ್ನಿಂಗ್ ಆಗುತ್ತೆ. ಬಟ್ ಏನು ಅಂತಂದರೆ ಅಲ್ಲಿಂದ ಖಾಲಿ ಬರಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ ಆ ಕಡೆಯಿಂದ ವಾಪಸ್ ಬರುವಂಥದ್ದು ಯಾವುದಿರಲ್ಲ, ಒಂದು ಸ್ವಲ್ಪ ತುಂಬ ದೂರನೇ ಹೊರಟೋಗಿರುತ್ತೆ. ನಿಮ್ಗೆ ಅಷ್ಟು ಕಿಲೋಮೀಟರ್ ಅಂತಂದರೆ ಜಾಸ್ತಿನೇ ಆಗೋಗುತ್ತೆ. ಈಗ 400 ರೂಪಾಯಿ ಅಂತಂದರೆ ಏನಿಲ್ಲ ಅಂತಂದ್ರೆ ಒಂದು 35 ಕಿಲೋಮೀಟರ್ ಇದ್ದೇ ಇರುತ್ತೆ, 35-40 ಕಿಲೋಮೀಟ್ರ್. ಸೊ ಹೋಗಿ ಬರೋಕ್ಕೆ 100 ರೂಪಾಯಿ ಪೆಟ್ರೋಲ್, ನಿಮಗೆ 100 ಜಾಸ್ತಿ ಆಗೋಗುತ್ತೆ, ಒಂದು 150 ರೂಪಾಯಿ ಪೆಟ್ರೋಲ್ ಆಗುತ್ತೆ. ಸೇವಿಂಗ್ಸಲ್ಲಿ ಕಮ್ಮಿ ಆಗೋಗುತ್ತೆ. ಅದರಿಂದಾಗಿ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಪೋರ್ಟರ್ನ ಕಮ್ಮಿ ಇಟ್ಟಿದ್ದೀನಿ. ಅಂತ ಅಂದರೆ ಲೋಕಲ್ ಆರ್ಡರ್ಗಳು ಬಂದರೆ ಮಾಡ್ಬೋದು. ಅಕಸ್ಮಾತ್ ದೂರ ಆರ್ಡರ್ ಬಂತು ಅಂತ ಅಂದರೆ ಹೋಗಿ ಬರೋದ್ರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ಜೊತೆಯಲ್ಲಿ ಅಮೌಂಟು ಕೂಡ ಅಷ್ಟು ಬರೋಲ್ಲ. ಆ ಕಡೆಯಿಂದ ಏನಾದ್ರು ರಿಟರ್ನ್ ಆರ್ಡರ್ ಸಿಗುತ್ತೆ ಅಂತ ಅಂದರೆ ಒಂದು ಬೆಸ್ಟ್ ಆಗುತ್ತೆ. ಬಟ್ ಎಲ್ಲ ಸಲ ರಿಟರ್ನ್ ಆರ್ಡರ್ ಸಿಗ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ಅದರಿಂದಾಗಿ ಪೋರ್ಟರ್ ಪಾರ್ಟ್ ಟೈಮ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇದೆ. ಪೋರ್ಟರಲ್ಲಿ ನೀವು ಮಾಡ್ತೀರಾ ಅಂತಂದರೆ ಫುಲ್ ಟೈಮ್ ಬೆಸ್ಟ್ ಆಗುತ್ತದು. ಪಾರ್ಟ್ ಟೈಮಲ್ಲಿ ಅಷ್ಟೊಂದೇನು ಲೈಕ್ ಇಲ್ಲ ಅದು. ಅದರಿಂದಾಗಿ ನಾನು ಪೋರ್ಟರ್ನ 5ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಸೊ ಈ ಥರ ಎಲ್ಲ ಸಮಸ್ಯೆ ಇದೆ. ನೆಕ್ಸ್ಟ್ ಬಂದು ನೆಕ್ಸ್ಟು ಟಾಪ್ 4ಅಲ್ಲಿ ಯಾವುದಪ್ಪ ಇಟ್ಟಿದ್ದೀನಿ ಅಂತ ಅಂದರೆ ನಾನು ಲೋಸ್ಟ್ ಶೇರ್ ಅಪ್ಲಿಕೇಶನ್ನ ಟಾಪ್ 4ಗೆ ಕೊಟ್ಟಿದ್ದೀನಿ. ಏನಕ್ಕೆ ಅಂತ ಅಂದರೆ ಪಾರ್ಟ್ ಟೈಮ್ ಮಾಡಬೇಕು. ಬಟ್ ಪಾರ್ಟ್ ಟೈಮ್ ಯಾವಾಗ ಮಾಡಬೇಕು ನೀವು ಅಂತ ಅಂದರೆ ಈಗ ಪೋರ್ಟರ್ ಬಿಟ್ಬಿಡಿ. ಪೋರ್ಟರ್ ಅಂತ ಅಂದರೆ ಬೇರೆ ಟೈಮಲ್ಲಿ ಕೂಡ ಆಗುತ್ತೆ. ಬಟ್ ನೀವೇನಾದ್ರು ಲೋಸ್ಟ್ ಶೇರರು ಈಗ ಮುಂದೆ ನಾನು ನೆಕ್ಸ್ಟ್ ಅಪ್ಲಿಕೇಶನ್ಗಳು ಯಾವ್ಯಾವ ಹೇಳ್ತೀನೋ ಅವೆಲ್ಲ ಅಪ್ಲಿಕೇಶನಲ್ಲಿ ನೀವೇನು ಅಂತ ಅಂದರೆ ಪೀಕ್ ಅವರಲ್ಲೇ ಮಾಡಬೇಕು. ಅಕಸ್ಮಾತ್ ಏನಾದ್ರು ನೀವು ಪೀಕ್ ಅವರ್ ಅಲ್ಲದೆ ಒಂದು ಏನೋ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಅಂತ ಅಂದರೆ ಯಾವುದು ಕೂಡ ಯೂಸ್ ಆಗೋಲ್ಲ ಇದರಲ್ಲಿ. ನಾನು ಹೇಳ್ತಾ ಇರೋದೇನು ಅಂತಂದರೆ ಪೀಕ್ ಅವರಲ್ಲಿ ಮಾಡಿದ್ರೆ ಮಾತ್ರ ಪಾರ್ಟ್ ಟೈಮ್ಗೆ ಇವೆಲ್ಲ ಯೂಸ್ ಆಗೋದು. ನಾವು ನಾನ್ ಪೀಕ್ ಅವರಲ್ಲಿ ನಾವು ಯಾವುದೇ ಅಪ್ಲಿಕೇಶನ್ ಮಾಡಿದ್ರು ಅಷ್ಟೇ ನಮ್ಮ ಅರ್ನಿಂಗ್ಸ್ ಆಗೋದೇ ಇಲ್ಲ. ಪೆಟ್ರೋಲಿಗೂ ಕೂಡ ಆಗೋಲ್ಲ ಅಷ್ಟೇ, ತುಂಬ ಸಮಸ್ಯೆ ಪಡ್ತೀರ ನೀವೇನೇ ಮಾಡಿದ್ರು. ಪೀಕ್ ಅವರ್ ಅಂದರೆ ಎಷ್ಟು ಗಂಟೆ ಗೊತ್ತಾ? ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಒಂದು, ಅದಾದಮೇಲೆ ಸಾಯಂಕಾಲ ಒಂದು 6 ಗಂಟೆಯಿಂದ 10 ಗಂಟೆವರೆಗೂ. ಈ ಥರ ಮಾಡ್ಕೊಂಡ್ರೆ ನಿಮಗೆ ಬೆಸ್ಟ್ ಆಗುತ್ತೆ. ಇಲ್ಲ ಅಂತಂದರೆ 7 ಗಂಟೆಯಿಂದ 11 ಗಂಟೆ ಅದಂತೂ ಇದ್ದಿದ್ದು ಬೆಸ್ಟೇ. ಸೊ 7 ಗಂಟೆಯಿಂದ ನೈಟ್ 7 ಗಂಟೆಯಿಂದ 11 ಗಂಟೆವರೆಗೂ ಒಂದು ಬೆಸ್ಟ್ ಟೈಮಿಂಗು ನೀವು ಯಾವುದೇ ಆದಂಥ ಫುಡ್ ಡೆಲಿವರಿ ಜಾಬ್ ಮಾಡೋಕ್ಕೆ. ಅದರಿಂದಾಗಿ ಪಾರ್ಟ್ ಟೈಮ್ ಏನಾದ್ರು ನೀವು ಮಾಡ್ತೀರಾ ಅಂತ ಅಂದರೆ ಈ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಮಧ್ಯದಲ್ಲಿ ಎಲ್ಲಿ ಬಂದು ನೀವು ಪಾರ್ಟ್ ಟೈಮ್ ನಾನು 2 ಅವರ್ 3 ಅವರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದರೂ ಅಷ್ಟು ಅರ್ನಿಂಗ್ಸ್ ಆಗೋಲ್ಲ. ನೀವು ಸುಮ್ಮನೆ ಬಂದು ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇ. ಒಂದು 50 ರೂಪಾಯಿ 100 ರೂಪಾಯಿ ಸಿಗುತ್ತೆ ಅಷ್ಟೇ. ಅದಕ್ಕೆಲ್ಲ ಬಂದು ಮಾಡೋದು ಅಷ್ಟು ವರ್ತಲ್ಲ ಅಂತ ಅನಿಸುತ್ತೆ ನನಗೆ. ಅದರಿಂದಾಗಿ ನಾನು ಹೇಳ್ತಾ ಇರ್ತೀನಿ ಅಂತಂದರೆ ನೆಕ್ಸ್ಟ್ ಬರೋ ಅಪ್ಲಿಕೇಶನ್ ಏನು ಟಾಪ್ 4 ಹೇಳ್ತೀನಿ ಅದರಲ್ಲಿ ಎಲ್ಲದರಲ್ಲೂ ಅಷ್ಟೇ ನೀವು ಒಂದು ಪೀಕ್ ಅವರ್ ಇರುತ್ತಲ್ಲ, ಆ ಪೀಕ್ ಅವರಲ್ಲಿ ಅಷ್ಟೇ ನೀವು ಕೆಲಸ ಮಾಡಬೇಕಾಗತ್ತೆ. ಅದರಿಂದಾಗಿ ನಾನು ಟಾಪ್ 4ಅಲ್ಲಿ ಲೋಸ್ಟ್ ಶೇರರ್ ಅಪ್ಲಿಕೇಶನ್ ನಾನು ಇಟ್ಟಿದ್ದೀನಿ. ಲೋಸ್ಟ್ ಶೇರರ್ ಅಪ್ಲಿಕೇಶನ್ ಕೂಡ ಒಂದು ಒಳ್ಳೆಯ ಅಪ್ಲಿಕೇಶನ್ ಆಗಿದೆ. ಏನಕ್ಕೆ ಅಂತ ಅಂದರೆ ಒಂದೊಂದು ಸಲ ಬೇಸ್ ಪೇ ಒಂದು 45 ರೂಪೀಸು 44 ರೂಪೀಸು ಈ ಥರ ಎಲ್ಲ ಕೊಡ್ತಾ ಇರ್ತಾನೆ. ಸೊ ಚಿಕ್ಕ ಪುಟ್ಟ ಆರ್ಡರ್ಗಳು ಬಂದರೆ ಅಲ್ಲಿ ಕೊಡ್ತಾ ಏನಿಲ್ಲ ಅಂತಂದರೆ ಒಂದು 300-400 ಮಾಡ್ಕೊಬೋದು ಅಂತ ಅನಿಸುತ್ತೆ. ಪೀಕ್ ಅವರಲ್ಲೇನು ತೊಂದರೆ ಇರೋಲ್ಲ, ಆರ್ಡರ್ಗಳು ಬರ್ತವೆ. ನೀವು ಯಾವುದೇ ಅಪ್ಲಿಕೇಶನ್ಗೆ ಹೋದರೂ ಆರ್ಡರ್ ಬರ್ತವೆ. ಅದರಿಂದಾಗಿ ಲೋಸ್ಟ್ ಶೇರಲ್ಲೂ ಕೂಡ ಅಪ್ಲಿಕೇಶನಲ್ಲಿ ಆರ್ಡರ್ ಬರುತ್ತೆ. ಲೋಸ್ಟ್ ಶೇರ್ ಅಪ್ಲಿಕೇಶನ್ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿ ಕೆಲಸ ಮಾಡ್ತೇವೆ. ಸ್ವಿಗ್ಗಿ, ಝೊಮ್ಯಾಟೊ, ಆಮೇಲೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಝೆಪ್ಟೋ ಈ ಥರ ಹಲವಾರು ಅಪ್ಲಿಕೇಶನ್ಗಳು ಕೂಡ ಟೈಅಪ್ ಆಗಿದೆ. ಅದರಿಂದಾಗಿ ಆರ್ಡರ್ಗಳು ಆ ಟೈಮಲ್ಲಿ ಬರ್ತವೆ. ಸೊ ನೀವು ಬೇಕಾದ್ರೆ ಯಾವಾಗಲೂ ಕೂಡ ಹೋಗಿ ನೀವು ಡ್ರಾಪ್ ಮಾಡ್ಬೋದು. ಅಂದರೆ ಪೀಕ್ ಅವರಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಟ್ಟಿರ್ತಾನೆ. ಈಗ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಪೀಕ್ ಅವರಲ್ಲಿ ಒಂದು 45ಇಂದ 50 ರೂಪೀಸ್ ಈ ಥರ ಒಂದು ಆರ್ಡರ್ಗೆ ಕೊಟ್ಟಿರ್ತಾನೆ. ಅದರಿಂದಾಗಿ ಏನಿಲ್ಲ ಅಂತ ಅಂದರೂ ನೀವು ಅದರಲ್ಲೂ ಕೂಡ ಒಂದು ಒಳ್ಳೆ ಅರ್ನಿಂಗ್ ಮಾಡ್ಬೋದು ಲೋಸ್ಟ್ ಶೇರಲ್ಲಿ ಬೇರೆ ಕಂಪೇರ್ ಮಾಡಿದ್ರೆ. ಆದರೆ ಹಿಂಗಾಗಿ ಲೋಸ್ಟ್ ಶೇರ್ ಪಾರ್ಟ್ ಟೈಮ್ ಏನಾರು ಮಾಡ್ತೀನಿ ಅಂತಂದರೆ ಟಾಪ್ 4ಅಲ್ಲಿ ನಾನು ಅದನ್ನು ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಟಾಪ್ 3ಅಲ್ಲಿ ಯಾವುದಪ್ಪ ಇಟ್ಟಿದ್ದೀನಿ ನಾನು ಅಂತ ಅಂದರೆ ಟಾಪ್ 3ಅಲ್ಲಿ ರ್ಯಾಪಿಡೋ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅಂತ ಅಂದರೆ ರ್ಯಾಪಿಡೋ ಫುಡ್ಡು ಪ್ಲಸ್ ಪಾರ್ಸಲ್ ನೀವು ಅದನ್ನು ಕೂಡ ಮಾಡ್ಕೊಬೋದು. ಬಟ್ ನಾನು ಇಲ್ಲಿ ಕನ್ಸಿಡರ್ ಮಾಡ್ಕೊತಾ ಇರೋದು ರ್ಯಾಪಿಡೋ ಫುಡ್ ಅಷ್ಟೇ 3ಗೆ. ಸೊ ರ್ಯಾಪಿಡೋ ಫುಡ್ ಮಾಡ್ಬೋದು ನೀವು ಆರಾಮಾಗಿ. ಏನಕ್ಕೆ ಅಂತ ಅಂದರೆ ಪೀಕ್ ಅವರಲ್ಲೇ ಮಾಡಬೇಕು ಇದನ್ನು ಕೂಡ. ಪೀಕ್ ಅವರ್ ಮಾಡಿದಂಥ ಟೈಮಲ್ಲಿ ಸೊ ನಮಗೆ ಗೊತ್ತಾಗೋಗುತ್ತೆ. ಅಂತ ಅಂದರೆ ಡ್ಯೂಟಿ ಮಾಡ್ತಾಯಿದ್ದೀವಿ ಅಂತ ಅಂದರೆ ರ್ಯಾಪಿಡೋ ಫುಡ್ ಮಾಡ್ತಾ ಇರ್ತೀವಿ ಅಂತ ಅಂದರೆ ನಮಗೆ ಗೊತ್ತಾಗೋಗಿರ್ತವೆ. ಯಾವ ಏರಿಯಾಗೆ ಹೋದರೆ ನಮ್ಗೆ ಆರ್ಡರ್ ಬರುತ್ತೆ, ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ನಮ್ಗೆ ಆರ್ಡರ್ ಸಿಗುತ್ತೆ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾವು ಆ ಥರ ಆರ್ಡರ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೋದು.
ಪೀಕ್ ಅವರಲ್ಲಿ ರ್ಯಾಪಿಡೋದಂತೂ ಫುಡ್ಡಲ್ಲಿ ಆರ್ಡರ್ಗಳು ಬರ್ತಾನೆ ಇರ್ತವೆ, ಬೇಜಾನ್ ಆರ್ಡರ್ ಬರ್ತವೆ. ಅದರಿಂದ ಏನು ಮಾಡಬೇಕು ಅಂತಂದರೆ ಸೊ ನೋಡ್ಕೊಂಡು ನಮಗೆ ಬೇಕಾದಂಥ ಆರ್ಡರ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ರ್ಯಾಪಿಡೋದಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ನಾವು ಎಷ್ಟು ಆರ್ಡರ್ ಬೇಕಾದ್ರೂ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಬೋದು. ಬಟ್ ಬೇರೆ ಕಂಪ್ನಿಗಳಲ್ಲಿ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಳಕ್ಕಲ್ಲ, ಯಾವ ಆರ್ಡರ್ ಬಂದರೂ ಕೂಡ ತೊಗೊಂಡೋಗ್ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಯಾವುದೋ ಆಫರ್ ಇನ್ಸೆಂಟಿವ್ ಏನೋ ಬರೋಲ್ಲ. ಬಟ್ ರ್ಯಾಪಿಡೋದಲ್ಲಿ ಯಾವುದೇ ಆದಂಥ ಆಫರ್ ಇನ್ಸೆಂಟಿವ್ ಬರೋಲ್ಲ, ಇದ್ರೂ ಕೂಡ ಒಂದು 10 ರೂಪಾಯಿ ಇರುತ್ತೆ ಅಷ್ಟೇ. ಅದರಿಂದ ಏನಾಗುತ್ತೆ ಅಂತಂದರೆ ನಮ್ಗೆ ಯಾವ ಆರ್ಡರ್ ಬೇಕೋ ಆ ಆರ್ಡರ್ನ ಸೆಲೆಕ್ಟ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡೋಗಿ ಕೊಡ್ಬೋದು. ಇದೊಂದೇ ಅಡ್ವಾಂಟೇಜಸ್ಗೋಸ್ಕರ ನನ್ನ ರ್ಯಾಪಿಡೋನ 3rd ಸ್ಟೇಜಲ್ಲಿ ಇಟ್ಟಿರೋದು. ಏನಕ್ಕೆ ಅಂತಂದರೆ 3rd ರ್ಯಾಂಕಿಂಗ್ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ ಇದೊಂದೇ ಕಾರಣಕ್ಕೆ ನಾವು ಎಲ್ಲಿ ಯಾವ ಆರ್ಡರ್ ಬೇಕೋ ಆರ್ಡ್ರನ್ನ ಪಿಕ್ ಮಾಡ್ಕೊಂಡು ತೊಗೊಂಡೋಗಿ ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಅದರಿಂದಾಗಿ ರ್ಯಾಪಿಡೋನು ಕೂಡ 3rd ನಂಬರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ನಂಬರ್ 2 ಬಂದು ಯಾವುದು ಅಂತ ಅಂದರೆ ಸ್ವಿಗ್ಗಿಯನ್ನು ಇಟ್ಟಿದ್ದೀನಿ. ಏನಕ್ಕೆ ಅಂತ ಅಂದರೆ ಈ ಥರ ಏನು ಪೀಕ್ ಅವರ್ ಇರುತ್ತೋ ಪೀಕ್ ಅವರಲ್ಲಿ ಒಂದು ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾನೆ. ಅಂದರೆ ಒಂದೇ ದಿವಸ ಒಂದೊಂದು ಕೊಡೋಲ್ಲ, ಒಂದೊಂದು ದಿವಸನೂ ಒಂದೊಂದು ಕೊಟ್ಟಿರ್ತಾನೆ. ಅದರಿಂದಾಗಿ ಸೊ ಎಕ್ಸ್ಟ್ರಾ ಒಂದೊಂದು ಸತಿ 10 ರೂಪಾಯಿ ಕೊಟ್ಟಿರ್ತಾನೆ, ಒಂದೊಂದು ಸತಿ 40 ಕೊಟ್ಟಿರ್ತಾನೆ. ಏನಾದ್ರು ಫೆಸ್ಟಿವಲ್ ಇತ್ತು ಅಂತ ಅಂದರೆ 30, 25 ಈ ಥರ ಎಲ್ಲ ಸರ್ಜ್ಗಳು ಚೇಂಜ್ ಆಗ್ತಾ ಇರ್ತದೆ. ಅದರಿಂದಾಗಿ ಈಗ ಸ್ವಿಗ್ಗಿಯಲ್ಲಿ ಒಂದು ಸರ್ಜ್ ಕೊಡ್ತಾನೆ. ಆ ಸರ್ಜನ್ನು ನೋಡ್ಕೊಂಡು ನಾವು ಪಾರ್ಟ್ ಟೈಮಲ್ಲಿ ಡ್ಯೂಟಿ ಮಾಡಬೇಕಾಗುತ್ತೆ. ಸೊ ಒಂದು ಒಳ್ಳೆಯ ಸರ್ಜ್ ಕೊಟ್ಟಂಥ ಟೈಮಲ್ಲಿ ಒಂದು ಒಳ್ಳೆಯ ಅರ್ನಿಂಗ್ಸ್ ಆಗುತ್ತೆ. ಸರ್ಜ್ ಕಮ್ಮಿ ಇದ್ದಂಥ ಟೈಮಲ್ಲಿ ಅರ್ನಿಂಗ್ಸ್ ಕೂಡ ಕಮ್ಮಿ ಆಗುತ್ತೆ. ಬಟ್ ಇದನ್ನು ಅಷ್ಟೇ ನೀವು ಪೀಕ್ ಅವರಲ್ಲೇ ಮಾಡಬೇಕು. ಪೀಕ್ ಅವರಲ್ಲಿ ಮಾಡಿದ್ರೆ ಅಷ್ಟೇ ಇವೆಲ್ಲ ಕೂಡ ವರ್ಕೌಟ್ ಆಗೋದು. ಅದರಿಂದಾಗಿ ನೀವು ಸ್ವಿಗ್ಗಿ ಏನಾದ್ರು ಮಾಡ್ತೀರಾ ಅಂತಂದರೆ ಸ್ವಿಗ್ಗಿನೂ ಕೂಡ ಒಂದು ಸೆಲೆಕ್ಟ್ ಮಾಡ್ಕೊಬೋದು ಪಾರ್ಟ್ ಟೈಮ್ ಮಾಡೋಕ್ಕೆ. ಅದು ಒಂದು ಬೆಸ್ಟ್ ಜಾಬ್ ಆಗಿದೆ. ಇನ್ನೊಂದೇನು ಅಂತಂದರೆ ಒಂದು ಲೀಡಿಂಗ್ ಕಂಪ್ನಿ ಅಲ್ವಾ, ಆರ್ಡರ್ಗಳು ಸ್ವಿಗ್ಗಿಯಲ್ಲಿ ಜಾಸ್ತಿ ಇರುತ್ತೆ. ಈ ಪೀಕ್ ಅವರಲ್ಲಂತೂ ಆರ್ಡರ್ ತುಂಬ ಇರ್ತವೆ. ಅದರಿಂದಾಗಿ ಸ್ವಿಗ್ಗಿನ ನಂಬರ್ 2ಅಲ್ಲಿ ಇಟ್ಟಿದ್ದೀನಿ. ಟಾಪ್ 1ಅಲ್ಲಿ ಯಾವುದಿದೆ ಅಂತ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಯಾವ ಅಪ್ಲಿಕೇಶನ್ ಅಂತ. ಸೊ ಒನ್ ಆಫ್ ದ ಲೀಡಿಂಗ್ ಕಂಪ್ನಿ ಅಂತ ಅಂದರೆ ಅದು ಝೊಮ್ಯಾಟೋನೇ. ಎಲ್ಲರ ಫೇವರೇಟ್ ಕೂಡ ಪಾರ್ಟ್ ಟೈಮ್ ಮಾಡೋದ್ರಲ್ಲಿ ಆಲ್ಮೋಸ್ಟು ಝೊಮ್ಯಾಟೋನೇ. ಏನಕ್ಕೆ ಅಂತ ಅಂದರೆ ಪೀಕ್ ಅವರಲ್ಲಿ ಒಂದು ಒಳ್ಳೆಯ ಅರ್ನಿಂಗ್ಸ್ ಕೊಡ್ತಾನೆ ಝೊಮ್ಯಾಟೋದನ್ನು. ಇನ್ನೊಂದೇನು ಅಂತ ಅಂದರೆ ನೀವು ಒಂದು 7 ಗಂಟೆಯಿಂದ 11 ಗಂಟೆವರೆಗೂ ಮಾಡ್ತೀರಾ ಅಂತ ಅಂದರೆ ಅಲ್ಲಿ ಅಮೌಂಟು ಕೂಡ ಚೇಂಜ್ ಆಗುತ್ತೆ. ಈಗ ಮಾಮೂಲಿ ರೆಗ್ಯುಲರ್ ಟೈಮಲ್ಲಿ ಏನು ಅಮೌಂಟ್ ಕೊಡ್ತಾ ಇರ್ತಾನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡ್ತಾನೆ. ಒಂದೊಂದು ಸಲ ಏನಾದ್ರು ಸಂಡೇ ಈ ಥರ ಏನಾದ್ರು ಆಫರ್ ಇತ್ತು, ಆಮೇಲೆ ಏನಾದ್ರು ಫೆಸ್ಟಿವಲ್ ಇತ್ತು ಅಂತಂದರೆ ಆ ಟೈಮಲ್ಲಿ ಏನು ಮಾಡ್ತಾನೆ ಅಂತ ಅಂದರೆ ಪಿಕಪ್ಪಿನ ಅಮೌಂಟು ಕೂಡ ಅದರಲ್ಲಿ ಸೇರಿಸ್ಕೊಡ್ತಾನೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಝೊಮ್ಯಾಟೋದಲ್ಲಿ ಒಂದು ಒಳ್ಳೆಯ ಅರ್ನಿಂಗ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 10 ಕಿಲೋಮೀಟ್ರ್ ಹೋಗ್ತೀವಿ ಅಂತಂದರೆ 100 ರೂಪಾಯಿ ಸಿಕ್ತು ಅಂತಂದರೆ ಅದೊಂದು ಬೆಸ್ಟ್ ಅರ್ನಿಂಗ್ ಆಗಿರುತ್ತೆ. ಅದರಿಂದಾಗಿ ನಾವು ಪಾರ್ಟ್ ಟೈಮಲ್ಲಿ ಝೊಮ್ಯಾಟೋದು ಮಾಡಿದ್ರೆ ಝೊಮ್ಯಾಟೋದಲ್ಲಿ ಪಾರ್ಟ್ ಟೈಮಲ್ಲಿ ಏನಾದ್ರು ನಾವು ಪೀಕ್ ಅವರಲ್ಲಿ ಹೋಗಿ ಮಾಡಿದ್ರೆ ಆರ್ಡರ್ ಕೂಡ ಅಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇರ್ತವೆ ಪಾರ್ಟ್ ಟೈಮಲ್ಲಿ. ಅಂದರೆ 7 ಗಂಟೆಯಿಂದ 11 ಗಂಟೆವರೆಗೂ ಏನಾದ್ರು ನೀವು ಮಾಡ್ತೀರಾ ಅಂತಂದರೆ ಸೊ ಪಾರ್ಟ್ ಟೈಮಲ್ಲಿ ದಿ ಬೆಸ್ಟ್ ಅಂತ ಅಂದರೆ ಅದು ನಂಬರ್ 1 ಝೊಮ್ಯಾಟೋನೇ. ಸೊ ಈ ಬೇರೆ ಯಾವ ಅಪ್ಲಿಕೇಶನಿಗೆ ನೀವು ಕಂಪೇರ್ ಮಾಡಿಕೊಂಡ್ರು ಅಷ್ಟೇ ಅರ್ನಿಂಗ್ಸೇ ಆಗಲಿ ಕಂಫರ್ಟಬಲೇ ಆಗಲಿ ಎಲ್ಲದರಲ್ಲೂ ಕೂಡ ನಂಬರ್ 1 ಬರೋದು ಝೊಮ್ಯಾಟೋನೇ. ಪಾರ್ಟ್ ಟೈಮಲ್ಲಂತೂ ಝೊಮ್ಯಾಟೋನೇ ದಿ ಬೆಸ್ಟು. ಆಲ್ಮೋಸ್ಟ್ ಫುಡ್ ಡೆಲಿವರಿ ಜಾಬ್ನ ಯಾವ್ಯಾವ ಬರುತ್ತೋ ಅದನ್ನೆಲ್ಲ ಪಾರ್ಟ್ ಟೈಮಾಗಿ ಯೂಸ್ ಮಾಡೋದೇ ಒಂದು ಬೆಸ್ಟ್ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ ಬೆಳಗ್ಗೆ ಎಲ್ಲ ಯಾವುದಾದ್ರೂ ಒಂದು ಕಂಪ್ನಿ ಕೆಲಸ ಹುಡುಕೊಂಡು ಅದಾದಮೇಲಿಂದ ನಾವೇನಾದ್ರು ಪಾರ್ಟ್ ಟೈಮಲ್ಲಿ ಮಾಡ್ತೀವಿ ಅಂತಂದರೆ ಸೊ ಬೆಸ್ಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ 2 ಕಡೆ ಅರ್ನಿಂಗ್ ಸಿಗುತ್ತೆ. ಬಟ್ ಅದನ್ನೇ ಫುಲ್ಲು ಟೈಮ್ ಮಾಡ್ತೀನಿ ಅಂತ ಅಂದರೆ ಸೊ ಒಂದು ಲೈಫ್ ಸೆಕ್ಯೂರಿಟಿ ಇರೋಲ್ಲ. ಇದೊಂದು ನೀವು ತಲೆಯಲ್ಲಿ ಇಟ್ಕೊಂಡಿರಿ. ಸೊ ಆದಷ್ಟು ಚೇಂಜ್ ಆಗೋಕ್ಕೆ ಟ್ರೈ ಮಾಡಿ. ಅಂತ ಅಂದರೆ ಒಂದು ಫುಡ್ ಡೆಲಿವರಿ ಜಾಬ್ ಏನಿದೆಯೋ ಬರೀ ಫುಡ್ ಡೆಲಿವರಿ ಜಾಬಲ್ಲಿ ನೀವು ಲೈಫ್ನ ಕಂಟಿನ್ಯೂ ಮಾಡೋಕೆ ಹೋಗಬೇಡಿ. ಆದಷ್ಟು ಟ್ರೈ ಮಾಡ್ತಾರೆ. ಯಾವ್ದಾದ್ರು ಒಂದು ಒಳ್ಳೆ ಕಂಪ್ನಿಗೆ ಸೇರ್ಕೊಳ್ಳಿ. ಯಾವ್ದಾದ್ರು ಒಂದು ಒಳ್ಳೆ ಕಂಪ್ನಿಗೆ ಸೇರಿಕೊಂಡ್ರೆ ನಿಮಗೆ ಇಂಕ್ರಿಮೆಂಟ್ಗಳು ಕೂಡ ಆಗ್ತಾ ಇರ್ತವೆ. ಅದರಿಂದಾಗಿ ಏನು ಮಾಡಬೇಕು ಅಂತಂದರೆ ಒಂದು ಒಳ್ಳೆ ಕಂಪ್ನಿಗೆ ಸೇರ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಬೇಕು ಅಂತಂದರೆ ನೀವು ಅದನ್ನು ಪಾರ್ಟ್ ಟೈಮಾಗಿ ಯೂಸ್ ಮಾಡ್ಕೊಂಡು ಸೊ ಒಂದು ಒಳ್ಳೆಯ ಯೂಸ್ ಮಾಡ್ಕೊಬೋದು ನೀವು ಪಾರ್ಟ್ ಟೈಮಾಗಿ. ಅದರಿಂದಾಗಿನೇ ಹೇಳ್ತಾ ಇರೋದು ಈ ವಿಡಿಯೋದಲ್ಲಿ ಪಾರ್ಟ್ ಟೈಮಲ್ಲಿ ಯಾವ್ಯಾವೆಲ್ಲ ಚೆನ್ನಾಗಿದ್ದಾವೆ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ನೀವು ಯಾವುದರಲ್ಲಿ ಪಾರ್ಟ್ ಟೈಮಾಗಿ ಡ್ಯೂಟಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಇದೆ ಇದು ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.